ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಿಯಾನ್ ಕೂತಿದ್ದ ಜಾಗದಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಸುನೆಂಜಿ ಅವನ ಹತ್ರ ಬಂದು ಅವನ ಮುಖನ ನೋಡ್ತಾ ಆಟ ಆಡ್ತಿರ್ತಾಳೆ. ಆಗ ಅವನಿಗೆ ಎಚ್ಚರ ಆಗುತ್ತೆ. ನೀನು ಏನು ಮಾಡ್ತಿದ್ಯಾ? ನೀನಿನ್ನೂ ಮಕ್ಕಳಾಟನ ನಿಲ್ಸಿಲ್ವಾ? ಅದಕ್ಕೆ ನಾನು ಯಾವಾಗಲೂ ಅಲರ್ಟ್ ಆಗೇ ಇರಬೇಕು. ಸುನೆಂಜಿ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಅವಳನ್ನ ಯಾರು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕು ಅನ್ಕೋತಾಳೆ. ಆದ್ರೆ ಜಿಯಾನ್ ಮಾತನ್ನ ಬದಲಾಯಿಸ್ತಾನೆ. ನೀನು ಆಂಟಿಡೋಟ್ನ ನಿನ್ನ ಹತ್ರನೇ ಇಟ್ಕೊಂಡಿದ್ಯಾ, ಇದು ಫೇಕು. ನೀನ್ ನನ್ನನ್ನ ದಡ್ಡ ಅಂತ ಅನ್ಕೊಂಡಿದ್ಯಾ. ಆಗ ಸುನೆಂಜಿ ಅವಳು ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾಳೆ, ಹೌದು ಇದು ಫೇಕು. ನೀನು ಏನ್ ಅನ್ಕೊಂಡಿದೀಯಾ? ರಿಯಲ್ ಆಂಟಿಡೋಟ್ನ ನನ್ ಜೊತೆ ಇಟ್ಕೊಂಡು ತಿರ್ಗಾಡ್ತೀನಿ ಅಂತ ಅನ್ಕೊಂಡ. ಆಗ ಜಿಯಾನ್ ಹೇಳ್ತಾನೆ, ನಿನ್ಗೆ ನನ್ ಕೈಲಿ ಸಾಯೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನಾದ್ರೂ ದಾರಿ ಹುಡಿಕೊಂಡು ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನಾನ್ ನಿನ್ಗೆ ಗ್ಯಾರಂಟಿ ಕೊಡೋದಿಕ್ಕಾಗಲ್ಲ. ನೆಕ್ಸ್ಟ್ ಸುನೆಂಜಿ ಹೊರ್ಗಡೆ ಬರ್ತಾಳೆ. ಜಿಯಾನ್ ಕೂಡ ಅವಳ ಜೊತೆಲೆ ಬರ್ತಾನೆ. ಯಾಕಂದ್ರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಅವನಿಗೂ ಕೂಡ ಗೊತ್ತಿರುತ್ತೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಗೊತ್ತಾಗುತ್ತೆ ಆ ಏರಿಯಾದಲ್ಲಿ ಒಂದು ಹುಡುಗಿ ಡೆತ್ ಆಗಿದೆ ಅಂತ. ಆಗ ಜಿಯಾನ್ ಹೇಳ್ತಾನೆ, ಈ ಸಮಯದಲ್ಲಿ ಹೋಗೋದು ಸರಿಯಲ್ಲ, ಏನೇ ಪ್ರೋಸೆಸ್ ಇದ್ರು ರಾತ್ರಿ ಕಂಪ್ಲೀಟ್ ಮಾಡೋಣ. ಸುನಂಜಿ ಕೂಡ ಅವನ್ ಮಾತ್ಗೆ ಒಪ್ಕೋತಾಳೆ. ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಒಂದ್ ಹುಡುಗಿ ಅಳೋ ಸೌಂಡ್ ಕೇಳಿಸುತ್ತೆ. ಅವಳ ಗಂಡ ಆ ಯಂಗ್ಸ್ಗೆ ಹೊಡಿತಾ ಇರ್ತಾರೆ. ಆ ವ್ಯಕ್ತಿನ ತಡೆಯೋದಿಕ್ಕೆ ಯಾರಿಗೂ ಕೂಡ ಧೈರ್ಯ ಇರೋದಿಲ್ಲ. ಸುನಂಜಿ ಧೈರ್ಯವಾಗಿ ಬಂದು ಆ ವ್ಯಕ್ತಿ ಹೊಡೆದನ್ನ ತಡಿತಾಳೆ. ನಿಮ್ಗೆ ಸ್ವಲ್ಪ ಕೂಡ ನಾಚಿಕೆ ಆಗಲ್ವಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಗಾಗಿ ಎಷ್ಟೆಲ್ಲ ಮಾಡ್ತಾರೆ, ಅವರಿಗೆ ಒಡೆಯೋದಿಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಆಗ ಆ ವ್ಯಕ್ತಿ ಹೇಳ್ತಾರೆ, ಇದನ್ನ ಕೇಳೋದಿಕ್ಕೆ ನೀವ್ಯಾರು? ಇದು ನಮ್ ಫ್ಯಾಮಿಲಿ ಮ್ಯಾಟರ್, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳೋದಿಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಹೇಳಿ ಸುನಂಜಿಗೆ ಒಡೆಯೋದಿಕ್ಕೆ ಅಂತ ಕೈ ಎತ್ತುತ್ತಾನೆ. ಆಗ ಜಿಯಾನ್ ಆ ವ್ಯಕ್ತಿ ಕೈನ ಇಟ್ಕೊಂಡು ಸರಿಯಾಗಿ ಬುದ್ಧಿ ಕಲ್ಸೋದಿಕ್ ಹೋಗ್ತಾನೆ. ಅಷ್ಟರಲ್ಲಿ ಆ ವ್ಯಕ್ತಿ ಹೆಂಡತಿ ಬಂದು ಜಿಯಾನ್ ಕೈಲಿಂದ ಅವಳ ಗಂಡನ ಕಾಪಾಡ್ಕೋತಾನೆ. ಆಗ ಸುನಂಜಿ ಹೇಳ್ತಾಳೆ, ಇಂಥ ವ್ಯಕ್ತಿ ಜೊತೆ ನೀನು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿಗೆ ಡೈವರ್ಸ್ ಕೊಟ್ಟು ಬೇರೆ ಜೀವನನ ಶುರು ಮಾಡು. ಆದ್ರೆ ಆ ವ್ಯಕ್ತಿ ಅವನ ಹೆಂಡತಿನ ಅಲ್ಲಿಂದ ಕಳ್ಸೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಸುನಂಜಿ ರಾಜ್ಕುಮಾರಿ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದೇ ಟೈಮಿಗೆ ಇವನ್ ಬಂದು ಎಲ್ರಿಗೂ ಕ್ಲಿಯರ್ ಮಾಡ್ತಾನೆ, ಇವರು ಸಾಮಾನ್ಯದ ಹುಡುಗಿ ಅಂತ ಅನ್ಕೊಂಡಿದ್ರ, ಆದ್ರೆ ಇವರು ರಾಜ್ಕುಮಾರಿ. ಅವನ್ ಮಾತ್ ಕೇಳಿ ಎಲ್ರು ಕೂಡ ಸುನಂಜಿನ ರೆಸ್ಪೆಕ್ಟ್ ಮಾಡ್ತಾರೆ. ಆ ವ್ಯಕ್ತಿ ಕೂಡ ಸುನಂಜಿ ಜೊತೆ ಅವನ ಹೆಂಡತಿನ ಹೋಗೋದಿಕ್ಕೆ ಒಪ್ಕೋತಾನೆ. ಯಂಗ್ಸ್ ನ ಸೇಫ್ ಜಾಗಕ್ಕೆ ಕರ್ಕೊಂಡ್ ಬಂದು ಹೊಸ ಜೀವನನ ಶುರು ಮಾಡೋದಿಕ್ಕೆ ಕೇಳ್ತಾಳೆ. ಅದಕ್ಕಿಂತ ಮೊದಲು ಆ ಡೆತ್ ಆಗಿದ ಹುಡುಗಿ ಬಗ್ಗೆ ಕ್ವಶನ್ ಕೇಳ್ತಾಳೆ. ಆದ್ರೆ ಆ ಹುಡುಗಿ ಮನೆ ಅಡ್ರೆಸ್ ಅವಳಿಗೆ ಗೊತ್ತಾಗೋದಿಲ್ಲ. ಆದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆ ಯಂಗ್ಸ್ ಗೆ ಸ್ವಲ್ಪ ಅಮೌಂಟ್ ಕೊಡ್ತಾಳೆ, ಹೊಸ ಜೀವನನ ಶುರು ಮಾಡೋದಿಕ್ಕೆ ಕೇಳ್ತಾಳೆ. ಆಗ ಜಿಯಾನ್ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ರಾಜ್ಕುಮಾರಿ ಜಾಲಿಮ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ, ಅವರು ಯಾವತ್ತೂ ಕೂಡ ಈ ರೀತಿ ನಡ್ಕೊಂಡಿಲ್ಲ. ಇದಾದ್ಮೇಲೆ ಅವರಿಬ್ರು ಬಾಡಿ ಹುಡ್ಕೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸುನಂಜಿ ಜಿಯಾನ್ ಕೈನ ಇಟ್ಕೊಂಡಿರ್ತಾನೆ. ಅವನು ಹೇಳ್ತಾನೆ, ನೀನು ಮರ್ತಿದ್ಯಾ ಅನ್ಸುತ್ತೆ, ನಾನ್ ನಿನ್ನ ಸಾಯಿಸ್ಬೇಕು ಅಂತ ಬಂದಿರೋದು. ಆಗ ಅವಳು ಮಕ್ಕಳ ರೀತಿ ಆಟ ಮಾಡ್ತಾ ಬೇಜಾರಿಂದ ಹೋಗ್ತಿರ್ಬೇಕಾದ್ರೆ ಜಿಯಾನ್ ಅವಳ ಹಿಂದೆಲೆ ಬಂತು, ನೀನ್ ನನ್ನ ಕೈನ ಇಟ್ಕೋಬಹುದು. ಆಗ ಸುನಂಜಿ ಖುಷಿಯಿಂದ ಅವನ ಕೈನ ಇಟ್ಕೋತಾನೆ. ಆಗ ಅವನು ಹೇಳ್ತಾನೆ, ನಾನು ಯಾಕೆ ಹೇಳ್ದೆ ಅಂದ್ರೆ ನಿನ್ ಜೀವಕ್ಕೆ ಅಪಾಯ ಇದೆ, ನಿನಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ಗೆ ಆಂಟಿಡೋಟ್ ಯಾರು ಕೊಡ್ತಾರೆ? ಇಬ್ರು ಕೂಡ ಈ ರೀತಿ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಮಾರ್ಕೆಟ್ ಸಿಗುತ್ತೆ. ಆಗ ಸುನಂಜಿ ಸ್ಕೈಲ್ಯಾಂಟಿನ ಪರ್ಚೇಸ್ ಮಾಡ್ತಾಳೆ. ಯಾಕಂದ್ರೆ ಬಾಡಿ ಬಗ್ಗೆ ಏನು ಕೂಡ ವಿಷಯ ಗೊತ್ತಾಗಿರೋದಿಲ್ಲ. ರಾತ್ರಿ ಇಬ್ರು ಕೂಡ ಆಕಾಶ ದೀಪನ ಬಿಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಸುನಂಜಿ ಏನಾದ್ರೂ ವಿಶ್ ಕೇಳ್ಕೊ ಅಂತ ಹೇಳ್ತಾಳೆ. ಆಗ ಜಿಯಾನ್ ಹೇಳ್ತಾನೆ, ನೀನು ಏನಾದ್ರೂ ದಾರಿ ಹುಡ್ಕೋದಿಕ್ಕೆ ಅಂತ ಬಂದಿದ್ಯಾ ಅಂತ ಅನ್ಕೊಂಡಿದ್ರೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಪಟ ಪಟ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯಾ ಅಂತ ಹೇಳಿ ಆಕಾಶ ದೀಪನ ಹಚ್ಚಿ ಆಕಾಶಕ್ಕೆ ಆರೋದಕ್ಕೆ ಬಿಡ್ತಾರೆ. ಆಗ ಜಿಯಾನ್ ಕೂಡ ಅವನ್ ಮನಸ್ಸಿನಲ್ಲೇ ವಿಶ್ ಕೇಳ್ಕೊತಾನೆ, ನೀನು ಜಾಲಿಮ್ ರಾಜ್ಕುಮಾರಿ ಅಲ್ಲ ಅನ್ನೋದಾದ್ರೆ ನಿನಗೆ ಎಲ್ಲಾ ರೀತಿ ಖುಷಿ ಸಿಗ್ಲಿ. ಆಗ ಸುನಂಜಿ ಕೇಳ್ತಾಳೆ, ನೀನು ಏನ್ ವಿಶ್ ಕೇಳ್ಕೊಂಡೆ? ಆಗ ಜಿಯಾನ್ ಹೇಳ್ತಾನೆ, ನಿನ್ನನ್ನ ಡೆತ್ ಮಾಡೋದಿಕ್ಕೆ ಆ ಸಮಯ ಬೇಗ ಬರ್ಲಿ ಅಂತ. ಆಗ ಸುನಂಜಿ ಹೇಳ್ತಾಳೆ, ಈಗ್ಲೂ ಕೂಡ ನಾನು ನಿನ್ನ ಎದುರುಗಡೆ ನಿಂತಿದ್ದೀನಿ, ನೀನ್ ನನ್ನನ್ನ ಡೆತ್ ಮಾಡಬಹುದು, ಆದ್ರೆ ನೀನು ಆ ರೀತಿ ಮಾಡೋದಿಲ್ಲ, ಯಾಕಂದ್ರೆ ನೀನ್ ನನ್ನನ್ನ ಇಷ್ಟಪಡ್ತಿದ್ಯಾ. ಆಗ ಜಿಯಾನ್ ಹೇಳ್ತಾನೆ, ಹೌದು ನಾನ್ ನಿನ್ನನ್ನ ಡೆತ್ ಮಾಡಬಹುದು,
ಆದ್ರೆ ನನಗೆ ಆಂಟಿಡೋಟ್ ಬೇಕು. ಆಗ ಸುನಂಜಿ ಹೇಳ್ತಾಳೆ, ನಿನ್ನನ್ನ ನೀನು ಡಿಪೆಂಡ್ ಮಾಡ್ಕೊಳ್ಳೋದನ್ನ ನಿಲ್ಸು. ನೀ ನನ್ನನ್ನ ಪ್ರೀತಿಸ್ತಾ ಇದೀಯ, ಅದನ್ನ ಒಪ್ಪು. ಜಿಯಾನ್ಗೆ ಅವ್ನ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ, ಅದರಿಂದ ಅವಳನ್ನ ಕಾಪಾಡ್ಕೋತಾ ಇರ್ತಾರೆ. ಇದಾದ್ಮೇಲೆ ಸುನಂಜಿ ಜಿಯಾನ್ ನ ಫೋರ್ಸ್ಫುಲಿ ಬಾರು ಕರ್ಕೊಂಡ್ ಬಂದಿರ್ತಾಳೆ. ಅಲ್ಲಿ ಇಬ್ರು ಹುಡುಗಿರು ಜಿಯಾನ್ ಹತ್ರ ತುಂಬಾನೇ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾರೆ. ಅದನ್ನ ನೋಡಿ ಸುನಂಜಿಗೆ ಕೋಪ ಬರುತ್ತೆ. ನಿಮ್ಗೆ ಎಷ್ಟು ಧೈರ್ಯ ನನ್ನ ಬಾಯ್ ಫ್ರೆಂಡ್ ಜೊತೆ ಈ ರೀತಿ ನಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆ ಹುಡುಗಿರ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಆದ್ರೆ ಜಿಯಾನ್ಗೆ ಗೊತ್ತಿರುತ್ತೆ ಇವಳು ಈ ರೀತಿ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ ಅಂತ. ಅದೇ ಸಮಯದಲ್ಲಿ ಝೂ ಹೋಗ್ತಿರೋದನ್ನ ನೋಡಿ ಸುನಂಜಿನ ಅಲ್ಲಿಂದ ಕರ್ಕೊಂಡ್ ಬರ್ತಾನೆ. ಆಗ ಸುನಂಜಿ ಅವನ ಕೈಯಿಂದ ಅವಳ ಕೈನ ಬಿಡಿಸ್ಕೊಂಡು ಹೇಳ್ತಾಳೆ, ನೀನ್ ಮೊದ್ಲು ಒಪ್ಕೋ, ನೀನ್ ನನ್ನನ್ನ ಪ್ರೀತಿಸ್ತಾ ಇದೀಯಾ ಅಂತ. ನೀನು ಏನ್ ಬೇಕಾದ್ರೂ ಅನ್ಕೋ, ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ವಾಂಗ್ ಇವರಿಬ್ಬರನ್ನು ನೋಡಿ ಹೇಳ್ತಾನೆ, ರಾಜ್ಕುಮಾರಿ ಜೀವಕ್ಕೆ ಅಪಾಯ ಇದೆ, ನೀನು ಅವ್ರನ್ನ ಇಲ್ಲಿಂದ ಸೇಫ್ ಆಗಿ ಕರ್ಕೊಂಡು ಹೋಗು. ವಾಂಗ್ ಅವನ ಫ್ರೆಂಡ್ ಜೊತೆ ಸೇರ್ಕೊಂಡು ರಾಜ್ಕುಮಾರಿ ಜೀವನ ಕಾಪಾಡಬೇಕು ಅನ್ಕೊಂಡಿರ್ತಾನೆ. ಮಾಸ್ಟರ್ಗೆ ಸುಳ್ಳು ಹೇಳಿರ್ತಾನೆ ಅಲ್ಲಿನ ಸಿಪಾಯಿ ಆಗಿರೋದ್ರಿಂದ. ಅಷ್ಟರಲ್ಲಿ ಅಲ್ಲಿಗೆ ಝೂ ಕೂಡ ಬರ್ತಾನೆ. ರಾಜ್ಕುಮಾರಿ ಜೊತೆ ಜಿಯಾನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಹೇಳಿ ಝೂನ ಸಂಭಾಳಿಸ್ತಾನೆ. ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಝೂ ಕೈಗೆ ಸಿಕ್ಕಾಕೋತಾರೆ. ಜಿಯಾನ್ ರಾಜ್ಕುಮಾರಿನ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾನೆ, ಯಾಕಂದ್ರೆ ವಾಂಗ್ ಜೊತೆ ಸೇರಿ ಝೂನ ಸಂಭಾಳಿಸೋದಿಕ್ಕೆ. ಜಿಯಾನ್ ಝೂಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ, ನಮ್ಮ ಮಾಸ್ಟರ್ ಕಾನ್ಫರೆನ್ಸ್ ನಮ್ಮನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಪವರ್ ಪಡೆಯೋದಿಕ್ಕೆ. ಅವ್ರಿಗೆ ಪವರ್ ಸಿಕ್ತಿದ್ದಾಗೆ ನಮ್ಗೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಅವ್ರಿಬ್ರಿಗೂ ಮೊದ್ಲೇ ಅನುಮಾನ ಇರುತ್ತೆ ಇವಳು ರಾಜ್ಕುಮಾರಿ ಅಲ್ಲ ಅಂತ. ಆದ್ರೆ ಕಾನ್ಫರೆನ್ಸ್ ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಝೂ ಅವ್ರ ಮಾತನ್ನ ನಂಬೋದಿಲ್ಲ. ವಾಂಗ್ ಜಿಯಾನ್ಗೆ ಹೇಳ್ತಾನೆ, ನಾನು ಝೂನ ಸಂಭಾಳಿಸ್ತೀನಿ, ನೀನು ಸುನಂಜಿ ಹತ್ರ ಹೋಗು, ಯಾಕಂದ್ರೆ ಅವಳ ಜೀವಕ್ಕೆ ಅಪಾಯ ಇದೆ. ಮತ್ತೊಂದ್ ಕಡೆ ಸುನಂಜಿ ಅಪಾಯದಲ್ಲಿರ್ತಾಳೆ. ಸೈನಿಕರನ್ನ ಕರಿಬೇಕು ಅನ್ಕೋತಾಳೆ, ಆದ್ರೆ ಅವಳು ದಾರಿ ತಪ್ಪಿಟ್ಟಿರ್ತಾಳೆ. ದಾರಿ ಯಾವ್ದು ಅನ್ನೋದೇ ಅವಳಿಗೆ ಗೊತ್ತಾಗ್ತಿರಲ್ಲ. ಜಿಯಾನ್ ಬಗ್ಗೆ ಕೂಡ ತುಂಬಾನೇ ಯೋಚನೆ ಆಗುತ್ತೆ. ಅವನನ್ನ ಕಳ್ಕೊತೀನಿ ಅನ್ನೋ ಭಯ ಅವಳಿಗೆ ಕಾಡ್ತಾ ಇರುತ್ತೆ. ಅಲ್ಲೇ ಒಬ್ಬ ಹುಡುಗಿ ಇರ್ತಾಳೆ. ಅವಳು ಹೇಳ್ತಾಳೆ, ಈ ಲಾಟಿನ ತಗೊಂಡು ನಿನ್ಗೆ ಏನ್ ವಿಶ್ ಬೇಕು ಅದನ್ನ ಕೇಳ್ಕೊ, ಅದು ಪೂರ್ತಿ ಆಗುತ್ತೆ. ಜಿಯಾನ್ ಕೂಡ ಅವಳನ್ನ ಹುಡ್ಕೋದಿಕ್ಕೆ ಅಂತ ಅವಳು ಹಿಂದೆಲೆ ಬರ್ತಾನೆ. ಅವನಿಗೂ ಕೂಡ ಅವಳ ಬಗ್ಗೆ ತುಂಬಾನೇ ಯೋಚನೆ ಆಗ್ತಿರುತ್ತೆ. ಸುನಂಜಿ ಆ ಹುಡುಗಿ ಹೇಳ್ದಾಗೆ ವಿಶ್ ಕೇಳ್ಕೋತಾಳೆ. ಅದೇ ಸಮಯಕ್ಕೆ ಜಿಯಾನ್ ಕೂಡ ಅವಳನ್ನ ಹುಡುಕ್ತಾ ಅವಳಿರೋ ಜಾಗಕ್ಕೆ ಬರ್ತಾನೆ. ಅವನನ್ನ ನೋಡ್ತಿದ್ದಾಗೆ ಸುನಂಜಿ ಓಡ್ಕೊಂಡ್ ಬಂದು ಹಗ್ ಮಾಡ್ಕೋತಾಳೆ. ಜಿಯಾನ್ ಕೂಡ ಅವನ ಆಟಿಟ್ಯೂಡ್ ನ ಸೈಡ್ಗಿಟ್ಟು ಅವನು ಕೂಡ ಅವಳನ್ನ ಹಗ್ ಮಾಡ್ಕೋತಾನೆ. ಅವನ ಪ್ರೀತಿನ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಅವಳಿಗೆ ಡೈರೆಕ್ಟ್ ಆಗಿ ಕಿಸ್ ಮಾಡ್ತಾನೆ. ಆಗ ಸುನಂಜಿಗೂ ಕೂಡ ಅರ್ಥ ಆಗುತ್ತೆ ಅವಳೇ ಅಲ್ಲ, ಜಿಯಾನ್ ಕೂಡ ಅವಳನ್ನ ಇಷ್ಟಪಡ್ತಿದ್ದಾನೆ ಅಂತ. ಇನ್ಮುಂದೆ ಜಿಯಾನ್ ಜೊತೆ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಯಂಗೂ ಕೂಡ ಗೊತ್ತಿರುತ್ತೆ ಅವಳು ಅಸ್ಲಿ ರಾಜ್ಕುಮಾರಿ ಅಲ್ಲ ಅಂತ. ನಾನು ಇಲ್ಲಿಗೆ ಡೆಸ್ಟಿನೇಟ್ ಆಗಿ ಬಂದೆ, ಯಾಕಂದ್ರೆ ನನ್ನ ನಿಜವಾದ ಪ್ರೀತಿನ ಪಡೆಯೋದಿಕ್ಕೆ. ಆಗ ಜಿಯಾನ್ ಹೇಳ್ತಾನೆ, ಈಗಲೂ ಕೂಡ ನಿನ್ ಜೀವಕ್ಕೆ ಅಪಾಯ ಇದೆ, ನಾವು ಇಲ್ಲಿಂದ ದೂರ ಹೋಗೋಣ. ನಾನ್ ನಿನಗೆ ಪ್ರಾಮಿಸ್ ಮಾಡ್ತೀನಿ, ಯಾವಾಗ್ಲೂ ನಿನ್ನನ್ನ ಕಾಪಾಡ್ಕೋತೀನಿ. ಅವ್ನ ಮಾತ್ ಕೇಳಿ ಸುನಂಜಿಗೆ ತುಂಬಾನೇ ಖುಷಿ ಆಗುತ್ತೆ. ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.